ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಂತೂ ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ಐಡಿಯಾ ತಂದಿದ್ದೀನಿ. ಯಾವುದಪ್ಪ ಐಡಿಯಾ ಅಂದರೆ ಸೋಲಾರ್. ರೈತರಿಗಂತೂ ತುಂಬಾ ಯೂಸ್ ಆಗುತ್ತೆ. ಹೌ ಟು ಮೇಕ್ ಸೋಲಾರ್ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿದ್ದೀನಿ. ಎಲ್ಲ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ. ಒಮ್ಮೆ ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಮಾಡ್ಬೋದಂತ. ಇದರಿಂದ 3 ರೀತಿ ಯೂಸ್ ಉಂಟು ನನ್ನ ಪ್ರಕಾರ. ಒಂದು ಅಡಿಕೆ ಒಣಗಿಸ್ಬೋದು, ಮತ್ತೊಂದು ರಬ್ಬರ್ ಒಣಗಿಸ್ಬೋದು, ಮತ್ತು ನಾವು ದಿನನಿತ್ಯ ಹಾಕುವ ಬಟ್ಟೆಗಳು ಒಣಗಿಸ್ಬೋದು. ಇದು ಬಟ್ಟೆಗಳಂದರೆ ಸ್ಪೀಡಾಗಿ ಇದರಲ್ಲಿ ಒಣಗುತ್ತೆ. ಯಾಕಂದರೆ ತುಂಬ ಬಿಸಿಲಿರುವಾಗ ಇದರ ಒಳಗೆ ತುಂಬಾ ಸೆಕೆ ಇರುತ್ತೆ, ಹೋಗ್ಲಿಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಈಗಂತೂ ತುಂಬಾ ಬಿಸಿಲಿದೆ. ಈಗಂತೂ ಟ್ರೈ ಮಾಡಿ ತೋರಿಸ್ತೀನಿ. ಅದರ ಒಳಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತಲ್ಲ, ತುಂಬಾ ಅದರಲ್ಲಿ ಸೆಕೆ ಇರುತ್ತೆ. ಬೆವರು ಒಂದು 2 ನಿಮಿಷ ಬೇಡ, ಒಂದೇ ಒಂದು ನಿಮಿಷದಲ್ಲಿ ಬೆವರು ಬಂದುಬಿಡುತ್ತೆ ಸೋಲಾರ್ನೊಳಗೆ. ಓಕೆ, ಇದನ್ನು ಮಾಡೋದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬರ್ತಾ ಇರುತ್ತೆ. ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಇಟ್ಟಿರಿ. ಲೈಕ್ ಮಾಡಿ, ನಿಮಗೆ ಬಿಟ್ಟದ್ದು. ಯಾಕಂದರೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದರೂ ಕೂಡ ಶೇರ್ ಅಂತೂ ಖಂಡಿತ ಮಾಡಬೇಕು, ಸಬ್ಸ್ಕ್ರೈಬ್ ಕೂಡ ಮಾಡಲೇಬೇಕು. ಮಾಡಿ, ಯಾಕಂದರೆ ನಾವಂತೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಕೊಡ್ತಾ ಇರ್ತೀವಿ. ತುಂಬಾ ಬಿಸಿಲಿದೆ. ಈಗಂತೂ ಟ್ರೈ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ಯಾವ ರೀತಿ ರೆಡಿ ಮಾಡಿದ್ವಿ ಅಂತ ಸ್ಟೆಪ್ ಬೈ ಸ್ಟೆಪ್ ಒಮ್ಮೆ ನೋಡ್ಕೊಂಡು ಬನ್ನಿ. ಈಗಂತೂ ನಿಮಗೆ ಸ್ವಲ್ಪ ಐಡಿಯಾ ಬಂದಿರುತ್ತೆ ಹೇಗೆ ಮಾಡ್ಬೋದು ಅಂತ. ಮೊದಲನೇದಾಗಿ ನಾವು ಇಲ್ಲಿ ದಾರಂದ ಹಾಕಿದ್ದೀವಿ. ಗೋಡೆ ಆ ಕಡೆ ಫುಲ್ ಮುಚ್ಚಿದ್ದೀವಿ, ಈ ಕಡೆ ಒಂದು ದಾರಂದ ಹಾಕಿ ಇಷ್ಟು ಗೋಡೆ ಮಾಡಿದ್ದೀವಿ. ನಂತರ ಅದಕ್ಕೆ ಬೇಕಾದ ಟರ್ಪಲ್. ಇಲ್ಲೇ ಕೈ ಬಿಸಿ ಆಗ್ತಾ ಇದೆ, ನಿಜವಾಗ್ಲೂ ತಮಾಷೆ ಅಲ್ಲ. ತುಂಬ ಸೆಕೆ ಇಲ್ಲಿ. ಜಸ್ಟ್ ನಾ ಇಲ್ಲಿ ಒಂದು ದಾರಂದ ಹತ್ತಿರ ನಿಂತಿದ್ದೀನಿ. ತುಂಬ ಸೆಕೆ ಇದೆ ಖಂಡಿತವಾಗ್ಲೂ. ಇದು ಬಹುಶಃ ನೀವು ಹಳ್ಳಿ ಕಡೆ ಬಂದರೆ
ತುಂಬಾ ಇದು ನೋಡಲಿಕ್ಕೆ ಸಿಗುತ್ತೆ, ಯಾಕಂದರೆ ಇಲ್ಲಿ ಅಡಿಕೆ ಬೆಳೆಯವರು ತುಂಬ ಜನ ಇದ್ದಾರೆ. ಅಥವಾ ರಬ್ಬರ್ ಶೀಟ್ ಕೂಡ ಇಷ್ಟೋ ತನಕ ನಾನು ನೋಡಲಿಲ್ಲ ಹಾಕಿದ್ದನ್ನು, ಆದರೂ ಕೂಡ ಹಾಕ್ಬೋದು ಅನಿಸುತ್ತೆ ನನ್ನ ಪ್ರಕಾರ, ಯಾಕಂದರೆ ತುಂಬಾ ಸೆಕೆ ಇದೆ, ಒಣಗ್ಬೋದು ಬೇಗ. ಈಗ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾನು ಈಗ ತುಂಬ ಮನೆಯಲ್ಲಿರೋ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ದೀನಿ. ನಂದೇ ಅಲ್ಲ, ಎಲ್ಲ ಮನೆಯಲ್ಲಿರೋ ಎಲ್ಲ ಮೆಂಬರ್ಸ್ ಇದ್ದು ಬಟ್ಟೆಗಳನ್ನು ಇಲ್ಲೇ ಒಣಗಾಕಿದ್ದಾರೆ. ನಂತರ ಇದಕ್ಕೆ ನಾನು ಹೇಳಿದಾಗೆ ಸಲಗೆ ಅಂದರೆ ಗೊತ್ತಿರುತ್ತೆ, ಇದು ಎಂಥ ಅಡಿಕೆ ಮರದ ಪೀಸ್ ಅದನ್ನು ಪೀಸ್ ಮಾಡಿ ಈ ರೀತಿಯ ಬಾಗಿಸಿ ಅದನ್ನಲ್ಲಿ ಕಟ್ಟೋದು ಅಷ್ಟೇ. ನಂತರ ಒಂದು ದೊಡ್ಡದಾದ ಅಡಿಕೆ ಮರ, ಓಕೆ, ತೆಂಗಿನ ಮರ ಅಲ್ಲ, ಅಡಿಕೆ ಮರ. ಬೆವರ್ತಾ ಇದ್ದೀನಿ, ಎಸ್, ಸೆಕೆ ಅಂತ ನನಗೆ ಆಗ್ತಾ ಇದೆ. ನೈಟೆಲ್ಲ ಮಲಗ್ಬೋದು ಅನಿಸುತ್ತೆ ಚಳಿಗಾಲದಲ್ಲಿ. ನಾವು ಕೆಳಗೆ ಮಣ್ಣೆ ಹಾಕಿದ್ದೀವಿ, ಇದಕ್ಕೇನೋ ಬೆಡ್ ಹಾಕ್ಲಿಕ್ಕೆ ಹೋಗಿಲ್ಲ, ಕಾಂಕ್ರೀಟ್ ಹಾಕ್ಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಯಾಕಂದರೆ ನಾವು ಮಣ್ಣಲ್ಲೇ ಮನೆಯ ಮುಂದ್ಗಡೆ ಎಲ್ಲ ಅಡಿಕೆ ಹಾಕ್ತಾ ಇದ್ವಿ, ಇಲ್ಲಿ ಕೂಡ ನಮಗೆ ಅದನ್ನು ಗೋಣಿಗೆ ತುಂಬಿಸಲಿಕ್ಕೆ ಸುಲಭ ಆಗ್ತದೆ ಅಂತ ಜಸ್ಟ್ ಇಷ್ಟೇ ಮಾಡಿಟ್ಟಿದ್ದಾರೆ. ಅದು ಇನ್ನು ಗುದ್ದಿ ನೈಸ್ ಮಾಡಲಿಕ್ಕೆ ಉಂಟು. ಅದನ್ನು ಯಾವ ರೀತಿ ಅಂದರೆ ಈ ರೀತಿ ಒಂದು ಇದು, ಓಕೆ, ಈ ರೀತಿ ಅದನ್ನು ಗುದ್ದಿ ಒಂದು ರೀತಿಯ ಆಕಾರ ಕೊಡೋದು, ಅಂದರೆ ಲೆವೆಲ್ ಮಾಡೋದು. ಮಣ್ಣು ಕಾಲಲ್ಲಿ ಬರಲಿಕ್ಕಿಲ್ಲ, ಮತ್ತು ಮಣ್ಣು ಹೋಗಲಿಕ್ಕಿಲ್ಲ, ಅಷ್ಟೇ ಗಟ್ಟಿಯಾಗಿರುತ್ತೆ. ಒಂದು ರೀತಿಯಲ್ಲಿ ಸಿಮೆಂಟಿನ ನೆಲ ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ. ಎಷ್ಟು ಬೆವರ್ತು, ನನಗಂತೂ ಇನ್ನೂ ತುಂಬ ಬೆವರ್ತಾನೆ ಇದೆ. ಪ್ರತಿಯೊಬ್ಬರಿಗೆ ಯೂಸ್ ಆಗುತ್ತೆ, ಆದರೆ ಹೆಂಗೆ ಮಾಡೋದಂತ ಗೊತ್ತಿರೋದಿಲ್ಲ. ಈ ಜಸ್ಟ್ ಈ ಎಂಥ ಅಡಿಕೆ ಮರ ಅದನ್ನು ಯೂಸ್ ಮಾಡಿಕೊಂಡು ಫುಲ್ ಮಾಡ್ತಾರೆ, ಗೋಡೆ ಎಲ್ಲ ಮಾಡೋದಿಲ್ಲ. ಸುತ್ತ ಗೋಡೆ ಇದೊಂದು ಒಂದು ಆ ಕಡೆ ಅಡಿಕೆ ಹೋಗೋದಾಗಿ ಈ ರೀತಿಯಾಗಿ ಇತ್ತೀಚೆಗೆ ಜನ ಮಾಡ್ತಾಯಿದ್ದಾರೆ. ಯಾಕಂದರೆ ಪರ್ಮನೆಂಟ್ ಅದು ಪಕ್ಕ ಹೋಗೋದಿಲ್ಲ. ಮತ್ತು ನಮಗೆ ಹೋದರೆ ಜಸ್ಟ್ ಇದೊಂದು ಸಲಗೆಯನ್ನು ಚೇಂಜ್ ಮಾಡಿದರೆ ಆಯಿತು ಅಷ್ಟೇ. ನಂತರ ಮೊದಲೆಲ್ಲ ಇದರಿಂದ ಅಡಿಕೆ ಸಲಗೆಯಿಂದ ಮಾಡ್ತಾಯಿದ್ರು, ಈಗ ಸಹ ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಅದು ನಮಗೆ ಸ್ವಲ್ಪ ಸಮಯ ಬೇಕಂದರೆ ಈ ರೀತಿ ಮಾಡಬೇಕು, ಅದು ಸಹ ಬರೋದೇ ಇಲ್ಲ ಅಂತಲ್ಲ. ಅಡಿಕೆ ಗಿಡ ಕೂಡ ತುಂಬ ಸ್ಟ್ರಾಂಗ್ ಇದೆ, ಇಲ್ಲ ಅಂತಲ್ಲ, ಆದರೆ ಪರ್ಮನೆಂಟ್ ಅಂತ ಆಗೋದಿಲ್ಲ. ಅದು ಕೂಡ ಮಾಡಲಿಕ್ಕೆ ಆ ರೀತಿಯಾಗಿ ಅಡಿಕೆ ಸಲಗೆಯಿಂದ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಅಡಿಕೆ ಸಲಗೆ ತುಂಬ ಬೇಕಾಗುತ್ತೆ. ಅಂದರೆ ನಂತರ ಆ ಕಡೆ ಬದಿ ಈ ಕಡೆ ಬದಿಗೆ ಅಡಿಕೆ ಕಂಬಗಳು ಬೇಕಾಗುತ್ತೆ. ನಂತರ ಅಡ್ಡದಾಗಿ ಒಂದು ಹಾಕಲಿಕ್ಕೆ ಅಡಿಕೆ ಕಂಬ ಬೇಕಾಗುತ್ತೆ, ತುಂಬ ದೊಡ್ಡದಾಗಿರಬೇಕಾಗುತ್ತೆ. ಮತ್ತು ಸುತ್ತ ಇದೇ ರೀತಿ, ಮತ್ತು ಜಾಸ್ತಿ ಸ್ವಲ್ಪ ಟರ್ಪಲನ್ನು ತಗೋಬೇಕಾಗುತ್ತೆ. ಯಾಕಂದರೆ ಆ ಕಡೆ ಕವರ್ ಮಾಡಬೇಕು, ನಂತರ ಈ ಕಡೆಯನ್ನು ಕವರ್ ಮಾಡಬೇಕು. ಜಸ್ಟ್ ಬಾಗಿಲು ಒಂದು ಅದರಲ್ಲಿ ಸಹ ಮಾಡ್ತಾರೆ. ನಾನು ಅದರ ಒಂದು ಮಾಹಿತಿ ಕೊಡ್ತೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ಇನ್ನೊಂದು ಇದೆ, ಯಾವುದು ಅಡಿಕೆ ಸಲಗಿಂದ ಮಾಡಿದ್ದು, ಇದು ಈಗ ಸಿಮೆಂಟಿಂದ ಮಾಡಿದ್ದು. ಸಲಗೆ ಹಾಕಲಿಲ್ಲ ಅಂದರೆ ಮೇಲೆ ಮಾತ್ರ ಅದರಲ್ಲಿ ಸಹ ಹಾಕ್ತಾರೆ. ಇಲ್ಲಿ ಗೋಡೆ ಯೂಸ್ ಮಾಡಿದ್ದಾರೆ ಆ ಕಡೆ, ಅದಕ್ಕೆ ಕಂಬ ಹಾಕಿ ಜಸ್ಟ್ ಟರ್ಪಲ್ನಿಂದ ಕವರ್ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ. ಆದರೆ ಇದಂತೂ ಪರ್ಮನೆಂಟ್, ಅದಂತೂ ಒಂದು 5 ವರ್ಷ ತುಂಬ ವರ್ಷ ಬರ್ಬೋದು ನನ್ನ ಪ್ರಕಾರ. ತುಂಬ ವರ್ಷ ಅಂದರೆ 5 ವರ್ಷ ಅಷ್ಟೇ ಮಿನಿಮಮ್ ನನ್ನ ಪ್ರಕಾರ ಬರ್ತದೆ, ಗ್ಯಾರಂಟಿ. ಇಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಬೆವರನ್ನು ಹೀಗೆ ಮಾಡಿದರೆ ಈಗ ಎಷ್ಟು ಬೆವರು ಬಂದಿದೆ ಗೊತ್ತಾಗುತ್ತೆ, ಮಾಡೋದಿಲ್ಲ ಬೇಡ. ಇಷ್ಟು ದೊಡ್ಡದಾಗಿ ಬಂದಿದೆ, ತುಂಬಾ ಅಡಿಕೆ ಹಾಕ್ಬೋದು ಇದರಲ್ಲಿ. ಈ ಕಡೆ ಬಂದರೆ ಫುಲ್ ಕವರ್ ಆಗಿದೆ, ಇದೊಂದು ಕಾಣ್ತಾ ಇರ್ಬೋದು, ಈ ರೀತಿಯ ಗೋಡೆ ಕವರ್ ಆಗಿದೆ. ನಂತರ ಖಾಲಿ ಒಂದು ಮಳೆ ಹೊಡೆದಿಲ್ಲ ಇದಕ್ಕೆ, ಒಂದು ಇದೆಂತ ಟ್ಯೂಬ್ ಉಂಟಲ್ಲ, ಟ್ಯೂಬನ್ನು ಪೀಸ್ ಮಾಡಿ ಅದರ ಮೇಲೆ ಮೊಳೆ ಹೊಡೆದಿದ್ದಾರೆ. ಖಾಲಿ ಮೊಳೆ ಹೊಡೆದ್ರೆ ಇದು ಕೂಡ ಟರ್ಪಲ್ ಕೂಡ ಬೇಗ ಹರಿದೋಗ್ಬೋದು. ನಂತರ ಗ್ರಿಪ್ಪಿಗೆ ಅದು ಮೊಳೆ ಹೊಡೆದ್ರೆ ಇದು ಜಾರ್ಬೋದು, ಜಸ್ಟ್ ಮೊಳೆ ಎಷ್ಟು ತೂತಾಗಿ ಇದು ಜಾರ್ಬೋದು. ಇದಂತೂ ಗ್ರಿಪ್ಪಿಗೆ ನೋಡಿ, ಸಾಧಾರಣವಾಗಿ ನನಗೆ ಕೈಯಲ್ಲಿ ಎಳೆದರೂ ಕೂಡ ಇದು ಬರಲಿಕ್ಕಿಲ್ಲ. ಸಾಧಾರಣ ಮಳೆಗೆ ಜೋರಾಗಿ ಮಳೆ ಬಂದರೂ ಕೂಡ ಹೋಗಲಿಕ್ಕಿಲ್ಲ,
ಪಾಸಿಟಿವ್ ಕೂಡ. ಇಷ್ಟು ಸೋಲಾರ್ನ ಬಗ್ಗೆ ಮಾಹಿತಿ. ಈ ವಿಡಿಯೋ ಮಾತ್ರ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಏನಾದರೂ ನನಗೆ ಗೊತ್ತಿಲ್ಲ ಅದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ.